90% ಟ್ರೇಡರ್ಸ್ ಫೇಲ್ ಆಗೋದು ಸ್ಟ್ರಾಟಜಿಯಿಂದ ಅಲ್ಲ, ಅವರ ಓನ್ ಮೈಂಡ್ಸೆಟ್ ಇಂದ. ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲ ಅಂದ್ರೆ 60% ವಿನ್ ರೇಟ್ ಇರೋ ಸ್ಟ್ರಾಟಜಿ ಕೂಡ 20% ಪರ್ ಟ್ರೇಡ್ ಕ್ಯಾಪಿಟಲ್ ನೀವು ಟ್ರೇಡ್ ಮಾಡಿದಾಗ ಲಾಸಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಪ್ರೊಫೆಷನಲ್ಸ್ ಯಾವಾಗಲೂ ಸರ್ವೈವ್ ಆಗೋದಕ್ಕೆ ನೋಡ್ತಾರೆ, ಬಟ್ ರಿಟೇಲ್ ಇನ್ವೆಸ್ಟರ್ಸ್ ಅಥವಾ ರಿಟೇಲ್ ಟ್ರೇಡರ್ಸ್ ಮನಿನ ಡಬಲ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾರೆ. ಸೊ ಸೆಕೆಂಡ್ ಪಾಯಿಂಟ್ ಸ್ಟ್ರಾಟಜಿ ಹಾಪಿಂಗ್ ಅಂತ ಕರಿತೀವಿ. ಸೊ ಒಂದ್ ಟ್ರೇಡ್ ಲಾಸ್ ಆಯ್ತು ಅಂದ್ರೆ ಸ್ಟ್ರಾಟಜಿ ಚೇಂಜ್ ಮಾಡ್ತಾರೆ, ಅಥವಾ ಇಂಡಿಕೇಟರ್ ಚೇಂಜ್ ಮಾಡ್ತಾರೆ, ಅಥವಾ ಕಂಟಿನ್ಯೂಸ್ ಲಾಸ್ ಆಗ್ತಾ ಇದ್ರೆ ಹೊಸ ಕೋರ್ಸ್ನ ಬೈ ಮಾಡಕ್ ಟ್ರೈ ಮಾಡ್ತಾರೆ. ಸೊ ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೆ ಎಡ್ಜ್ ಕೂಡ ಮಾಡೋದಕ್ಕಾಗಲ್ಲ. ಸೊ ಕನ್ಸಿಸ್ಟೆನ್ಸಿ ತುಂಬಾನೇ ಇಂಪಾರ್ಟೆಂಟ್. ಒಂದು ಸ್ಟ್ರಾಟಜಿಗೆ ಸ್ಟಿಕ್ ಆನ್ ಆಗಬೇಕು, ನಾವು ಅದನ್ನೇ ಟ್ರೈ ಮಾಡ್ತಾ 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 ಅದ್ರಲ್ಲಿ ಸಕ್ಸಸ್ ಕಾಣಬೇಕು. ಬಿಕಾಸ್ ಎವ್ರಿ ಟೈಮ್ ನೀವು ಹಾಪ್ ಮಾಡ್ತಾ ಹೋಗ್ತಾ ಇದ್ರೆ ಯಾವ್ದ್ರಲ್ಲೂ ನೀವು ಪರ್ಫೆಕ್ಟ್ ಆಗೋದಕ್ಕಾಗಲ್ಲ. ಸೊ ಜಾಕ್ ಆಫ್ ಆಲ್ ಟ್ರೇಡ್ಸ್ ಮಾಸ್ಟರ್ ಆಫ್ ನನ್ ಅಂತ ಕರಿತೀವಿ. ಸೊ ಮೂರನೇ ಪಾಯಿಂಟ್ ಓವರ್ ಟ್ರೇಡಿಂಗ್. ಸೊ ಮಾರ್ಕೆಟ್ ಒಂದು ದಿನದಲ್ಲಿ 1-2 ಮಾತ್ರ ಒಳ್ಳೆ ಟ್ರೇಡ್ಸ್ ಕೊಡುತ್ತೆ. ರಿಟೇಲ್ ಟ್ರೇಡರ್ಸ್ 6 to 7 8 ಟ್ರೇಡ್ಸ್ ಮಾಡ್ತಾರೆ ಎವ್ರಿ ಡೇ. ಸೊ ಅದರಿಂದ ಲಾಸ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಮೋರ್ ಟ್ರೇಡ್ಸ್ ಇಸ್ ನಾಟ್ ಈಕ್ವಲ್ ಟು ಮೋರ್ ಪ್ರಾಫಿಟ್ಸ್. ಫೋರ್ತ್ ಪಾಯಿಂಟ್ ಇಮೋಷನಲ್ ಎಕ್ಸಿಟ್ ಅಂತ ಕರಿತೀವಿ. ಟಾರ್ಗೆಟ್ಗಿಂತ ಮುಂಚೆನೆ ಪ್ರಾಫಿಟ್ ನ ಬುಕ್ ಮಾಡ್ಕೊಳ್ಳೋದು, ಅಥವಾ ಲಾಸಸ್ ನ ಲಾಂಗ್ ಟರ್ಮ್ ವರ್ಗೂ ಹೋಲ್ಡ್ ಮಾಡೋದು, ಸ್ಟಾಪ್ ಲಾಸ್ ನ ರ್ಯಾಂಡಮ್ ಆಗಿ ಮೂವ್ ಮಾಡಿ ಅಥವಾ ಪ್ಲೇಸ್ ಮಾಡೋದು. ಸೊ ಇದೆಲ್ಲ ಇಮೋಷನಲ್ ಎಕ್ಸಿಟ್ ಅಂತ ಕರಿತೀವಿ. ಇದೇನ್ ಮಾಡುತ್ತೆ, ಪ್ರಾಪರ್ ರಿಸ್ಕ್ ಟು ರಿವಾರ್ಡ್ ರೇಷಿಯೋನ ಡೆಸ್ಟ್ರಾಯ್ ಮಾಡುತ್ತೆ. ಸೊ ನಿಮ್ಮ ಒಂದು ಸ್ಟ್ರಾಟಜಿಗೆ ಇಂಪ್ರೂವ್ಮೆಂಟ್ ಬೇಡ, ನಿಮ್ಮ ಒಂದು ಇಮೋಷನಲ್ ಸ್ಟೆಬಿಲಿಟಿನ ಇಂಪ್ರೂವ್ ಮಾಡ್ಕೊಳ್ಬೇಕು. ಆವಾಗಲೇ ನೀವೊಂದು ಸಕ್ಸಸ್ಫುಲ್ ಟ್ರೇಡರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ಕಾಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಪೇಜ್ ಫಾಲೋ ಮಾಡಿ, ಆ್ಯಂಡ್ ಹೆಚ್ಚಿನ ಇನ್ಫಾರ್ಮೇಷನ್ಸ್ಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಈ ವಿಡಿಯೋ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು.